ಆಗಮಿಸಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮಗಳನ್ನು 60ನೇ ವರ್ಷದ ಷಷ್ಠಿಪೂರ್ತಿ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಕಾರ್ಯಕ್ರಮ ಆಗಮಿಸಿರುವಂಥ ಎಲ್ಲ ಪತ್ರಿಕಾ ಮಿತ್ರರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಿದೆ. ಹಾಗೆ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರಿಗೆ ಪ್ರೀತಿಯ ಸ್ವಾಗತ ಬಯಸ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಪ್ರಾಂತ ವಿಶ್ವ ಹಿಂದೂ ಪರಿಷತ್ನ ಸಹಕಾರ ವಿಷಯರಾಗಿರುವಂಥ ಶರಣ್ ಪಾಂಪೇರ್ ಅವರಿದ್ದಾರೆ. ಹಾಗೆ ಮಂಗಳೂರು ವಿಭಾಗ ಸಂಯೋಜಕರಾಗಿರುವಂಥ ಪುನೀತ್ ಅತ್ತಾಲ್ ಅವರಿದ್ದಾರೆ. ಹಾಗೆ ವಿಶ್ವ ಹಿಂದೂ ಪರಿಷತ್ನ ಪುತ್ತೂರು ಜಿಲ್ಲಾ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ನವೀನ್ ನರಿ ಅವರಿದ್ದಾರೆ. ಹಾಗೆ ನಮ್ಮ ಈ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಎಂ ದಯಾಕರ್ ಅವರು ತರಬೇತಿ ಬರ್ತಾರೆ, ಅವರು ಕೂಡ ಸೇರಿಕೊಳ್ತಾರೆ. ಹಾಗೆ ವಿಶ್ವ ಹಿಂದೂ ಪರಿಷತ್ನ ಬೆಳ್ತಂಗಡಿ ಪ್ರಕರಣದ ಅಧ್ಯಕ್ಷರಾಗಿರುವಂಥ ದಿನೇಶ್ ಶರ್ಮಡಿ ಅವರಿದ್ದಾರೆ. ಹಾಗೆ ನಮ್ಮ ಷಷ್ಠಿಪೂರ್ತಿ ಸಮಾರಂಭದ ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ಸಂಪತ್ ಈಶ್ವರನ ಅವರು ಕೂಡ ಇದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಶರಣ್ ಪಾಂಪೇರ್ ಅವರು ನಾನು ಕಾರ್ಯದರ್ಶಿ ಮೋಹನ್ ಬೆಳ್ತಂಗಡಿ ಷಷ್ಠಿ ಪೂರ್ತಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡ್ತೇನೆ. ನಂತರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಶರಣ ಮಾತಾಡ್ತೀನಿ. ಬೆಳ್ತಂಗಡಿ ಪ್ರಕರಣದ ವತಿಯಿಂದ ನಡೆಯುವಂತಹ ಷಷ್ಠಿಪೂರ್ತಿ ಸಮಾರೋಪ ಸಂಭ್ರಮದ ಆಮಂತ್ರಣ ಬಿಡುಗಡೆಗೆ ಸೇರಿದಂಥ ಎಲ್ಲ ವಿಶ್ವ ಹಿಂದೂ ಪರಿಷತ್ನ ನನ್ನ ಸಹಪಾಠಿಗಳೇ, ಸೇರಿರುವಂತಹ ಎಲ್ಲ ಪತ್ರಿಕಾ ಬಂಧುಗಳೇ, ಜಗತ್ತಿನ ಅತಿ ದೊಡ್ಡ ಹಿಂದೂ ಸಂಘಟನೆ ಅದು ವಿಶ್ವ ಹಿಂದೂ ಪರಿಷತ್. 1964 ಆಗಸ್ಟ್ 29ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಮುಂಬಯಿಯ ಸಾಂದೀಪಿನಿ ಆಶ್ರಮದಲ್ಲಿ ಸ್ವಾಮಿ ಚಿನ್ಮಯಾನಂದ ಅವರ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭವಾಯಿತು. ಇವತ್ತು ವಿಶ್ವ ಹಿಂದೂ ಪರಿಷತ್ ಭಾರತ ಮಾತ್ರ ಅಲ್ಲದೆ ಜಗತ್ತಿನ ಸುಮಾರು 30 ದೇಶಗಳಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಕೆಲಸ ಕಾರ್ಯಗಳು ನಡೀತಾ ಇದೆ. ಅಮೇರಿಕಾ, ಜರ್ಮನಿ, ಕೆನಡಾ, ಶ್ರೀಲಂಕಾ, ಇಂಡೋನೇಷ್ಯಾ, ಮಲೇಷ್ಯಾ, ಈ ರೀತಿ ಹಲವಾರು ದೇಶಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಗಳು ನಡೆಯುತ್ತಾರೆ. ನಮ್ಮ ದೇಶದಲ್ಲಿ ಸುಮಾರು 90,000ಕ್ಕಿಂತಲೂ ಹೆಚ್ಚು ಗ್ರಾಮಗಳಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಸಮಿತಿಗಳಿವೆ. 9 ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ ಇಡೀ ದೇಶಾದ್ಯಂತ ಸೇವಾ, ಸುರಕ್ಷಾ, ಸಂಸ್ಕಾರ ಎಂಬಂತಹ ಧ್ಯೇಯ ಉದ್ದೇಶಗಳನ್ನು ಇಟ್ಕೊಂಡು ಒಂದು ಸಂಘಟನೆ ಕೆಲಸವನ್ನು ಮಾಡ್ತಾ ಇದೆ. ಅಂಥ ಒಂದು ಸಂಘಟನೆ ಇವತ್ತು ಈ ವರ್ಷ 60 ವರ್ಷ ತುಂಬ್ತಾ ಇದೆ. ಹಾಗಾಗಿ ವಿಶ್ವ ಹಿಂದೂ ಪರಿಷತ್ತಿನ
ಈ ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಬಹಳ ಸಂಭ್ರಮದಿಂದ ಇಡೀ ದೇಶಾದ್ಯಂತ ಆಚರಣೆ ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ದೇಶದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಭಾಷೆಯಲ್ಲಿ ಹೇಳಬೇಕಾದ್ರೆ ಪ್ರಖಂಡಗಳಲ್ಲಿ ಒಂದು ಪ್ರಖಂಡ ಸಮ್ಮೇಳನವನ್ನು ಮಾಡಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಯೋಚನೆ ಮಾಡಿದೆ. ಆ ದೃಷ್ಟಿಯಿಂದ ನಮ್ಮ ಕರ್ನಾಟಕದ ದಕ್ಷಿಣ ಪ್ರಾಂತದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಪ್ರಖಂಡಗಳಲ್ಲಿ ಈ ಷಷ್ಠಿ ಪೂರ್ತಿ ಸಮಾರೋಪ ಸಂಭ್ರಮದ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮುಂದೆ ಬರುವಂಥ ಆಗಸ್ಟ್ 25ನೇ ತಾರೀಕಿಂದ ಸೆಪ್ಟೆಂಬರ್ 1ನೇ ತಾರೀಕು ತನಕ ಈ ಕಾರ್ಯಕ್ರಮ ನಡೆಯಲಿದ್ದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಸೇರಿ ಸುಮಾರು 30ಕ್ಕೂ ಹೆಚ್ಚು ಪ್ರಖಂಡಗಳಲ್ಲಿ ಇವತ್ತು ಈ ಷಷ್ಠಿ ಪೂರ್ತಿ ಸಮಾರೋಪದ ಒಂದು ಸಂಭ್ರಮದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ವಿಶ್ವ ಹಿಂದೂ ಪರಿಷತ್ನ ನಮ್ಮ ಬೆಳ್ತಂಗಡಿ ಪ್ರಖಂಡದಲ್ಲೂ ಕೂಡ ಈ ಕಾರ್ಯಕ್ರಮ ನಾಡ್ದು 1ನೇ ತಾರೀಕು ಆದಿತ್ಯವಾರ ಈ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೋಸ್ಕರ ಒಂದು ವಿಶ್ವ ಹಿಂದೂ ಪರಿಷತ್ ಷಷ್ಠಿ ಪೂರ್ತಿ ಉತ್ಸವ ಸಮಿತಿಯನ್ನು ಕೂಡ ಮಾಡಿದ್ದಾರೆ. ಬಹಳ ವಿಜೃಂಭಣೆ ಮಾತ್ರ ಅಲ್ಲ, ಅವತ್ತಿನ ದಿವಸ ಬೃಹತ್ತಾದಂಥ ಒಂದು ಹಿಂದೂ ಸಮಾವೇಶ, ಶೋಭಾಯಾತ್ರೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ವಿಶ್ವ ಹಿಂದೂ ಪರಿಷತ್ ಇವತ್ತು ಇಡೀ ದೇಶದಲ್ಲಿ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜದ ರಕ್ಷಣೆಯ ಜೊತೆ ನಮ್ಮ ಸನಾತನವಾದಂಥ ಧರ್ಮದ ಒಂದು ಪ್ರಚಾರದ ಕಾರ್ಯವನ್ನು ಇವತ್ತು ನಾವು ದೇಶಾದ್ಯಂತ, ಪ್ರಪಂಚದಾದ್ಯಂತ ಮಾಡಿಕೊಂಡು ಬರ್ತಾ ಇದ್ದೀವಿ. ಅಂಥ ಸಂಘಟನೆಗೆ ಈ ವರ್ಷ 60 ವರ್ಷ ತುಂಬುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪೂಜ್ಯ ಸಾಧು ಸಂತರು, ಸಮಾಜದ ವಿವಿಧ ಧಾರ್ಮಿಕ ಮುಖಂಡರು, ಬೇರೆ ಬೇರೆ ಜಾತಿಯ ಪ್ರಮುಖರು, ಗಣೇಶೋತ್ಸವ ಸಮಿತಿಗಳಿರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಸಮಿತಿಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಹಲವಾರು ಕ್ರೀಡಾ ಸಂಸ್ಥೆಗಳಿರ್ಬೋದು, ಈ ರೀತಿ 10 ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ಯಶಸ್ವಿ ಆಗಲಿಕ್ಕಿದೆ. ಅಷ್ಟು ಮಾತ್ರ ಅಲ್ಲ, ಮುಂದಿನ ದಿವಸಗಳಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಚಟುವಟಿಕೆಗಳು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮಗಳಿಗೆ ತಲುಪಬೇಕು ಎಂಬಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇವತ್ತು ಹಿಂದೂ ಧರ್ಮದ ಮೇಲೆ ಆಗುತ್ತಿರುವಂತಹ ಬೇರೆ ಬೇರೆ ರೀತಿಯ ದಬ್ಬಾಳಿಕೆ, ದೌರ್ಜನ್ಯದ ವಿರುದ್ಧ ಇಡೀ ಸಮಾಜ ಎಚ್ಚೆತ್ತುಕೊಳ್ಳಬೇಕು, ಎದ್ದು ನಿಲ್ಲಬೇಕು ಎಂಬಂಥ ಕಾರಣಕ್ಕೋಸ್ಕರ ಮುಂದಿನ ದಿವಸಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಕಾರ್ಯವನ್ನು ಮುಂದುವರಿಸಲಿಕ್ಕೆ ಇದೆ. ಕಾರ್ಯಕ್ರಮದ ಒಟ್ಟು ತಯಾರಿಯ ಬಗ್ಗೆ ನಮ್ಮ ಕಾರ್ಯದರ್ಶಿಗಳಾದಂಥ ನವೀನ್ ಅವರು ಹೇಳ್ತಾರೆ. 1ನೇ ತಾರೀಕಿಗೆ ಬೆಳಿಗ್ಗೆ 9:30ಗೆ ಮಂಜುನಾಥ್ ಕಾಲೇಜು, SDM ಕಾಲೇಜಿನ ಗ್ರೌಂಡ್ನಿಂದ ಶೋಭಾಯಾತ್ರೆ ಹೊರಲಿಕ್ಕಿದೆ. ಅದಕ್ಕೆ ಪೂರಕವಾಗಿ ಎಲ್ಲ ಗ್ರಾಮಗಳಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರಲಿಕ್ಕಿದ್ದಾರೆ. ಮತ್ತು ಹಿಂದೂ ಸಮಾಜದ ನಮಗೆ ದೊಡ್ಡ ಅಲ್ಲಲ್ಲಿ ಸಂಘಟನೆ ಮಾಡ್ತಿರುವಂಥ ಜಾತಿ ಸಂಘಟನೆಗಳಿರ್ಬೋದು, ಎಲ್ಲ ಜಾತಿ ಸಂಘಟನೆಗಳ ಪ್ರಮುಖರು ಆ ಸಭೆಯಲ್ಲಿ, ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಮತ್ತು ಆ ಸಭೆಯಲ್ಲಿ ಹಿಂದೆ ವಿಶ್ವ ಹಿಂದೂ ಪರಿಷತ್ನ ಕೆಲಸ ಮಾಡಿದಂಥ ಅಥವಾ ಹಿಂದೂ ಸಮಾಜದ ಸೇವೆ ಮಾಡಿದಂಥ 60 ಜನರನ್ನು ಗುರುತಿಸಲಿಕ್ಕಿದ್ದೇವೆ. ಮತ್ತು ಆ ಶೋಭಾಯಾತ್ರೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಬೇರೆ ಬೇರೆ ಸೇವಾ ಚಟುವಟಿಕೆಗಳ ಒಂದು 60 ಸೇವಾ ಚಟುವಟಿಕೆ ಮತ್ತು ನಮ್ಮ ಕಾರ್ಯಗಳ ಒಂದು
ಒಂದು ಮೆರವಣಿಗೆಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ನಮ್ಮ ಪ್ರತಿ ಗ್ರಾಮದಿಂದ ಕೂಡ ಬೆಳ್ತಂಗಡಿ ಪ್ರಖಂಡಕ್ಕೆ 40 ಗ್ರಾಮಗಳಿದೆ. 40 ಗ್ರಾಮಗಳಿಂದ ಕೂಡ ಎಲ್ಲ ಕಾರ್ಯಕರ್ತರು ನಮ್ಮ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮಲ್ಲಿ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಹೆಸರಾಂತ ವೈದ್ಯರಾದಂಥ ಡಾಕ್ಟರ್ ಎಂ ದಯಾಕರ್, ಮಿಷನ್ ಪರಿಷತ್ತಿನ ಷಷ್ಠಿಪೂರ್ತಿ ಉತ್ಸವ ಸಮಿತಿಯ ಅಧ್ಯಕ್ಷರು ಕೂಡ ಹೌದು, ಅವರು ಅಧ್ಯಕ್ಷತೆ ವಹಿಸಿಕೊಳ್ಳಲಿಕ್ಕಿದ್ದಾರೆ. ನಮಗೆ ಮತ್ತೆ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಶರತ್ಕೃಷ್ಣ ಪಟ್ವೇಟ್ನಾಯರು, ನಮ್ಮ ದೇವಸ್ಥಾನದ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು, ಅವರು ಮಾಡಲಿಕ್ಕಿದ್ದಾರೆ. ನಮಗೆ ಮುಖ್ಯ ಭಾಷಣಕಾರರಾಗಿ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡ್ತಾ ಇರುವಂಥ ಮಿಷನ್ ಪರಿಷತ್ನ ಪ್ರಾಂತ ಉಪಾಧ್ಯಕ್ಷರಂತ DAP ಶೆಣೆಯವರು ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ. ಅವರು ಮತ್ತು ನಮ್ಮ ಜೊತೆ ಡಾಕ್ಟರ್ ಭಾರತಿ ಕೆ ಮೋಹನ್ ಕುಮಾರ್, ಸುಮಂತ್ ಕುಮಾರ್ ಜೈನ್, ನಾರಾಯಣಗೌಡ ಕೊಳಂಬೆ ಇವರೆಲ್ಲ ನಮ್ಮ ಜೊತೆ ಇರ್ತಾರೆ. ಬೆಳಿಗ್ಗೆ 9:30 ಸರಿಯಾಗಿ ರತ್ನವರ್ಮ ಹೆಗ್ಗಡೆ ಕ್ರೀಡಾಂಗಣದಲ್ಲಿ ಶೋಭಾಯಾತ್ರೆ ಉದ್ಘಾಟನೆ ಆಗ್ತದೆ. ಆ ಶೋಭಾಯಾತ್ರೆ ಉದ್ಘಾಟನೆಯನ್ನು ಇಲ್ಲಿ ಸಂಘಟನೆಯನ್ನು ಒಂದಷ್ಟು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಂತ ಕಟ್ಟಿ ಬೆಳೆಸಿರುವಂಥ ಶ್ರೀಯುತ ಮೋಹನ್ ರಾವ್ ಕಲ್ಮಂಜ ಇವರು ಉದ್ಘಾಟನೆ ಮಾಡಲಿಕ್ಕಿದ್ರೆ ಆ ವೇದಿಕೆಯಲ್ಲಿ ಇಲ್ಲಿಯ ಸಂಘದ ಹಿರಿಯರಾದಂಥ ಶೇಷಗಿರಿ ಶೆಣೈ, ಪ್ರೊಫೆಸರ್ ಸತೀಶ್ ಚಂದ್ರರು, ಶ್ರೀ ಗಣೇಶ್ ಭಟ್ರು, ಪೂರಣ್ ವರ್ಮಾ ಇವರೆಲ್ಲರೂ ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಇದೊಂದು ಬಿಟ್ಟು ಸಮ್ಮೇಳನಗಳ ಮುಖಾಂತರ ಇಡೀ ನಮ್ಮ ದೇಶದಲ್ಲಿ ಒಂದು ಸಮಾಜದಲ್ಲಿ ಒಂದು ಪರಿವರ್ತನೆ ತರುವಂತಹ ಒಂದು ಕಾರ್ಯವನ್ನು ಕೂಡ ಇವತ್ತು ನಾವು ಯೋಜನೆ ಮಾಡಿದ್ದೇವೆ. ಒಂದನೇದಾಗಿ ಸಾಮರಸ್ಯದ ದೃಷ್ಟಿಯಿಂದ ವಿಶೇಷವಾಗಿ ಇವತ್ತು ಸಾಕಷ್ಟು ಗ್ರಾಮಗಳಲ್ಲಿ ಜಾತಿಗಳ ನಡುವೆ ಸಂಘರ್ಷಗಳು, ಮೇಲು ಕೀಳುಗಳು ಇದು ವಿಪರೀತವಾಗಿ ನಡೀತಾ ಇದೆ. ಯಾವುದೋ ಒಂದು ಕಡೆ ದೇವಸ್ಥಾನದ ಒಳಗಡೆ ಪ್ರವೇಶವಿಲ್ಲ ಜಾತಿಯ ಹೆಸರಲ್ಲಿ ಬಾವಿಯಿಂದ ನೀರು ತೆಗಿಲಿಕ್ಕೆ ಬಿಡಲ್ಲ, ಜಾತಿಗೋಸ್ಕರ ತನ್ನ ಮನೆಯಲ್ಲಿ ಯಾರು ಸತ್ತವರನ್ನು ಸ್ಮಶಾನಕ್ಕೆ ಕೊಂಡೋಗ್ಲಿಕ್ಕೆ ಬಿಡುವುದಿಲ್ಲ. ಈ ರೀತಿಯ ಒಂದಷ್ಟು ಘಟನೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಮುಂದಿನ ದಿವಸಗಳಲ್ಲಿ ಇದು ಆಗಬಾರ್ದು ಎಂಬ ದೃಷ್ಟಿಯಿಂದ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಹಿಂದೂಗಳು ಎಂಬಂಥ ಭಾವನೆ ಮೂಡಿಸಬೇಕೆಂಬ ದೃಷ್ಟಿಯಿಂದ ಈ ಕಾರ್ಯಕ್ರಮದಲ್ಲಿ ಒಟ್ಟು ಸಮಾನತೆಯನ್ನು ತರುವ ದೃಷ್ಟಿಯಿಂದ ಮುಂದಿನ ದಿವಸಗಳಲ್ಲಿ ನಾವು ಅಭಿಯಾನವನ್ನು ಕೈಗೊಳ್ಳುತ್ತಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಇವತ್ತು ಪರಿಸರದ ಸಂರಕ್ಷಣೆ ಆಗಬೇಕಾಗಿದೆ. ಇವತ್ತು ಎಲ್ಲ ಮುಖ್ಯ ಅಂಶಗಳನ್ನು ತೆಗೆದುಕೊಂಡ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಮರಗಳನ್ನು ಕಡಿಯುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಪ್ಲಾಸ್ಟಿಕ್ನ ಕಾರಣದಿಂದಾಗಿ ಆರೋಗ್ಯದ ಸಮಸ್ಯೆಗಳು ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಹಾಗಾಗಿ ಇದರ ದೃಷ್ಟಿಯನ್ನು ಇಟ್ಕೊಂಡು ಪರಿಸರವನ್ನು ಸಂರಕ್ಷಣೆ ಮಾಡಬೇಕೆಂಬ ದೃಷ್ಟಿಯಿಂದ ಮುಂದಿನ ದಿವಸಗಳಲ್ಲಿ ಗಿಡಗಳನ್ನು ಬೆಳೆಸುವುದು, ಗಿಡಗಳನ್ನು ನೆಡೆಯುವುದು, ಅಷ್ಟು ಮಾತ್ರ ಅಲ್ಲ, ಪ್ಲಾಸ್ಟಿಕ್ ಮುಕ್ತವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಂಬ ದೃಷ್ಟಿಯಿಂದ ನಾವು ಮುಂದಿನ ದಿವಸಗಳಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆರೋಗ್ಯದ ದೃಷ್ಟಿಯಿಂದಲೂ ಮುಂದಿನ ದಿವಸಗಳಲ್ಲಿ ಡ್ರಗ್ಸ್ ಮುಕ್ತವಾದಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು ಎಂಬ ಹಿನ್ನೆಲೆಯಲ್ಲಿ ಕೂಡ ಈ ಸಮ್ಮೇಳನದ ಮುಖಾಂತರ ನಾವು ಅಭಿಯಾನವನ್ನು ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಾವು ಮುಂದಿನ ದಿವಸಗಳಲ್ಲಿ ಕೊಂಡೋಗಲಿಕ್ಕೆ ಇದ್ದೀವಿ. ನಮ್ಮಲ್ಲಿ ತಿಳಿದ್ರೆ 2,000 to 2,500 ಜನ ಸೇರಬೇಕು ಅಂತ ಹೇಳುವಂಥದ್ದು ನಿರೀಕ್ಷೆ. ವಿಶೇಷವಾಗಿ ಅವತ್ತು ನಾವೆಲ್ಲ ಇಲ್ಲಿ ಕೃಷ್ಣವೇಷ ಸ್ಪರ್ಧೆಯನ್ನು ಕೂಡ ಇಟ್ಕೊಂಡಿದ್ದೇವೆ. ಕೃಷ್ಣವೇಷ ಸ್ಪರ್ಧೆಗಳನ್ನು ಮತ್ತು 60 ಭಜನಾ ತಂಡಗಳು ನಮ್ಮ ಜೊತೆ ಭಾಗವಹಿಸ್ತಿರ್ತಾರೆ. ಚಂಡೆ, ವಾದ್ಯ, ಕಿರುಕುದುರೆ ಮತ್ತು 50 ಬೈಕ್ಗಳು, ಒಂದು 60 ಆಟೋ ರಿಕ್ಷಾಗಳು ಎಲ್ಲ ನಮ್ಮ ಶೋಭಾಯಾತ್ರೆಯಲ್ಲಿ ಅವತ್ತು ಭಾಗವಹಿಸ್ತಿರ್ತಾರೆ.